ಹಲೋ ಗಾಯ್ಸ್, ವೆಲ್ಕಮ್ ಟು ಶರತ್ ಫಿಟ್ನೆಸ್ ಫ್ರೀಕ್ ಯೂಟ್ಯೂಬ್ ಚಾನಲ್. ಇದು ಬಂದು ಚೆಸ್ಟಿಗೆ ಆಲ್ಮೋಸ್ಟ್ ಫ್ಲಾಟ್ ಬೆಂಚ್ ಮಾಡ್ತಾರೆ. ಕಾಂಪೌಂಡ್ ಮೂಮೆಂಟ್ ಲಿಫ್ಟ್ ಅಂದ್ರೆ ಸ್ಲೈಸ್ ಮಾಡ್ಬೋದು, ಡಂಬಲ್ಸ್ ಸ್ಲೈಸ್ ಮಾಡ್ಬೋದು ಅಂಡ್ ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡ್ಬೋದು. ಆದ್ರೆ ಬೆಸ್ಟ್ ಅಂತ ಅಂದ್ರೆ ಫ್ಲಾಟ್ ಬೆಂಚ್ ಆಗಿರೋದು ಕಾಂಪೌಂಡ್ ಮೂಮೆಂಟಿಗೆ. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಇದು ಅಷ್ಟೇ, ಮೆಜರ್ನ ಕ್ಲೀನಾಗಿ ಇಟ್ಕೋಬೇಕಾಗಿರುತ್ತೆ. ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ. ಬ್ರೀತ್ ಎಳ್ಕೊಬೇಕು, ಫಸ್ಟು ಹೋಲ್ಡ್ ಮಾಡಬೇಕು. ಬ್ರೀತ್ ಔಟ್ ಮಾಡಬೇಕು. ನೋಡಿ, ಇದು ಇದೇ ತರನೇ ಇರುತ್ತೆ. ಇದು ಫ್ಲಾಟ್ ಬೆಂಚ್. ನೆಕ್ಸ್ಟ್ ಬಂದಿರೋದು ಶೋಲ್ಡರ್ ಪ್ರೆಸ್ ತೋರಿಸ್ತೀನಿ ಬನ್ನಿ. ಈ ಎಕ್ಸರ್ಸೈಸ್ ಬಂದು ಶೋಲ್ಡರಿಗೆ, ಇದಕ್ಕೆ ಬಾರ್ಬೆಲ್ ಶೋಲ್ಡರ್ ಪ್ರೆಸ್ ಅಂತ ಅಂತೀವಿ. ಇದು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಕೂಡ ಕ್ಲೀನಾಗಿ ಮೆಜರ್ ಇಟ್ಕೊಬೇಕಾಗಿರುತ್ತೆ. ಇಟ್ಕೊಂಡು ಸ್ಟ್ರೈಟ್ ಆಗಿ ಎತ್ಕೊಬೇಕು. ಸ್ಟ್ರೈಟ್ ಆಗಿ ಸೇಮ್ ಎಲ್ಲ ಕಾಂಪೌಂಡ್ ಮೂಮೆಂಟ್ ಲಿಫ್ಟ್ ಗಳನ್ನು ಬ್ರೀತ್ ಕ್ಲೀನ್ ಆಗಿ ಇಟ್ಕೊಬೇಕಾಗಿರುತ್ತೆ. ನೋಡ್ಕೊಂಡ್ರಲ್ಲ ಯಾವ ತರ ಅಂತ. ಇದು ಶೋಲ್ಡರ್ಗೆ ಬಾರ್ಬೆಲ್ ಶೋಲ್ಡರ್ ಪ್ರೆಸ್. ಇದಾದ್ಮೇಲೆ ಕಾಂಪೌಂಡ್ ಮೂಮೆಂಟ್ ಅಂತ ಲ್ಯಾಟ್ರಲ್ಲು ಇದೆ. ಅದು ನಿಮಗೆ ಲ್ಯಾಟ್ರಲ್ಲು ಅಂಡ್ ಆರ್ನಾಲ್ಡ್ ಪ್ರೆಸ್, ಡಂಬಲ್ಸ್ ಶೋಲ್ಡರ್ ಪ್ರೆಸ್ ಮಾಡ್ಬೋದು. ಆದ್ರೆ ಬಾರಲ್ಲಿ ಒಂಥರ ಕಾಂಪೌಂಡ್ ಮೂಮೆಂಟ್ ಲಿಫ್ಟ್. ನಿಮಗೆ ಕಾಂಪೌಂಡ್ ಮೂಮೆಂಟ್ ಅಂದ್ರೆ ಏನಂದ್ರೆ ಒಂದೇ ವರ್ಕೌಟ್ ಮಾಡ್ತಾ ಇರೋದು, ಆದ್ರೆ ನಿಮಗೆ ಮಲ್ಟಿಪ್ಲೈ ಮಸಲಿಗೆ ವರ್ಕ್ ಆಗೋ ತರ ಏನು ಟೆಕ್ನಿಕ್ ಇದೆಯೋ ಅದೇ ಕಾಂಪೌಂಡ್ ಮೂಮೆಂಟ್ ಎಕ್ಸರ್ಸೈಸ್. ಓಕೆನಾ? ಏನು ಹೇಳ್ಕೊಟ್ಟಿದ್ದೀನಲ್ಲ, ಸ್ಕ್ವಾಟಿಗೆ ಬಾರ್ಬಲ್ ಸ್ಕ್ವಾಟು, ಬೆಂಚು ಚೆಸ್ಟಿಗೆ ಫ್ಲಾಟ್ ಬೆಂಚು, ಮತ್ತೆ ಡೆಡ್ ಲಿಫ್ಟು ಬ್ಯಾಕ್ಗೆ ಡೆಡ್ ಲಿಫ್ಟು, ಈ ಮೂರು ಎಕ್ಸರ್ಸೈಸು ತುಂಬ ಬೆಸ್ಟ್ ಕಾಂಬಿನೇಷನ್. ಒಂಥರ ಹೆಂಗೆ ಅಂದರೆ ನಿಮಗೆ ಕಾಂಪೌಂಡ್ ಮೂಮೆಂಟು ತುಂಬ, ಈಗ ಚೆಸ್ಟಿಗೇನೋ ಮಾಡ್ತಾ ಇದ್ದೀರಾ ಅಂತಂದರೆ ಫ್ಲಾಟ್ ಬೆಂಚು ಕಂಪಲ್ಸರಿ ಮಾಡಲೇಬೇಕು. ಮತ್ತು ಬಾರ್ ಸ್ಕ್ವಾಟು ಅಷ್ಟೇ. ಬಾರ್ ಸ್ಕ್ವಾಟು ಲೆಗ್ ಮಾಡ್ತಾ ಇದ್ದೀರಾ ಅಂತಂದರೆ ಬಾರ್ ಸ್ಕ್ವಾಟ್ ತುಂಬ ಇಂಪಾರ್ಟೆಂಟು. ಮತ್ತೆ ಬ್ಯಾಕ್ ಮಾಡ್ತಾ ಇದ್ರೆ ಅಂದ್ರೆ ಡೆಡ್ ಲಿಫ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೂರೂ ಕಾಂಪೌಂಡ್ ಮೂಮೆಂಟ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಈ ಮೂರು ಪವರ್ ಲಿಫ್ಟಿಂಗು ಮಾಡ್ತಾರೆ. ಈಗ ಇಷ್ಟು ವರ್ಕೌಟ್ಗಳೇನು ತೋರಿಸಿದ್ನಲ್ಲ, ಈ ಎಲ್ಲ ವರ್ಕೌಟ್ಗಳು ಜಿಮ್ಮಲ್ಲೂ ಮಾಡ್ಬೋದು. ಮತ್ತೆ ನೀವು ಏನೇ ಮಸಲ್ಗೆ ಮಾಡಿ, ನೀವು ಚೆಸ್ಟಿಗೆ ಮಾಡಿ ಬೆಂಚ್ ಪ್ರೆಸ್, ಫ್ಲಾಟ್ ಬೆಂಚ್ ಹೊಡಿ, ಇವಾಗ ತೋರಿಸಿದ್ನಲ್ಲ ಆ ವರ್ಕೌಟು. ನೆಕ್ಸ್ಟ್ ನೀವು ಲೆಗ್ಗಿಗೆ ಮಾಡ್ತೀರಾ ಅಂತ ಅಂದ್ರೆ ಬಾರ್ಬಲ್ ಸ್ಕ್ವಾಟ್, ಮತ್ತೆ ಬ್ಯಾಕಿಗೆ ಮಾಡ್ತೀರಾ ಅಂತ ಅಂದ್ರೆ ಡೆಡ್ ಲಿಫ್ಟ್ ಆಗಿರುತ್ತೆ. ಮತ್ತೆ ಬೈಸೆಪ್ಸಿಗೆ ಮಾಡ್ತೀರಾ ಅಂತಂದ್ರೆ ಬಾರ್ಬೆಲ್. ಇವಾಗ ಏನೇನು ತೋರಿಸಿದೀನಿ ಅಂಡ್ ಟ್ರೈಸೆಪ್ಸಿಗೆ ಹಾಗೆ ಕರ್ಲ್ ಕ್ರಷರ್ ಆ ವರ್ಕೌಟು ಮಾಡಿ. ಇವೆಲ್ಲ ಏನಿದಾವಲ್ಲ ಇವೆಲ್ಲ ಕಾಂಪೌಂಡ್ ಮೂಮೆಂಟ್ ಎಕ್ಸರ್ಸೈಸ್. ಇವೆಲ್ಲ ಕಾಂಪೌಂಡ್ ಮೂಮೆಂಟ್ ಎಕ್ಸರ್ಸೈಸ್ ಆಗಿರುತ್ತೆ. ಇವೆಲ್ಲ ಪ್ರತಿ ದಿನಾನು ಮಾಡ್ಬೇಕಾಗಿರುತ್ತೆ. ದಿನ ಅಂದ್ರೆ ಎಲ್ಲ ಮಸಲಿಗೆ ಮಾಡಬೇಡಿ. ಇವತ್ತು ಯಾವ ಮಸಲಿಗೆ ನೀವು ವರ್ಕೌಟ್ ಮಾಡ್ತಿದ್ದೀರಾ ಆ ಮಸಲಿಗೆ ಇವತ್ತು ಬ್ಯಾಕ್ ಮಾಡ್ತಿದ್ದೀರಾ ಅಂತಂದ್ರೆ ಡೆಡ್ ಲಿಫ್ಟ್ ಕಂಪಲ್ಸರಿ ಮಾಡಿ. ಲೆಗ್ ಮಾಡ್ತಿದ್ದಾರೆ ಬಾರ್ಬೆಲ್ ಸ್ಕ್ವಾಟ್ ಮಾಡಿ. ಈ ತರ ರೆಗ್ಯುಲರ್ ಆಗಿ ಮಾಡಿ. ಕಾಂಪೌಂಡ್ ಮೂಮೆಂಟ್ ತುಂಬಾ ಇಂಪಾರ್ಟೆಂಟ್. ಫ್ಯಾಟ್ ಲಾಸಿಗೆ ಆಗಿರ್ಬೋದು ಆರ್ ಮಸಲ್ ಗೇನಿಗೆ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದೆ ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋ ಜೊತೆ. ಬಾಯ್.